ಸರ್ ಹೇಳಿ, ನೀವು ಶಾಸಕರಾಗಿದ್ದಾಗ ರಾಜಗೋಪಾಲ್ ನಗರದಲ್ಲಿ ಶಾಸಕರ ಕಚೇರಿಯನ್ನು ಓಪನ್ ಮಾಡಿಕೊಂಡ್ರೆ ತಿರ್ಗಾ ನೀನೇನು ಶಾಸಕರ ಕಚೇರಿ ಓಪನ್ ಆದಂಗೆ ಕಾಣ್ತದೆ. ನಾನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಸಣ್ಣ ಪುಟ್ಟ ಪೇಪರ್ನಲ್ಲಿ ಗಮನಿಸಿದೆ. ಅದೇ ಇದನ್ನು ನೋಡಿ ಸಾಕಷ್ಟು ಜನನೂ ನನಗೆ ಫೋನ್ ಮಾಡಿದರು, ನಗ್ತಾಯಿದ್ರು ಹೇಳ್ಕೊಂಡು, ಈ ವಿಚಾರದಲ್ಲಿ ನಗ್ತಾಯಿದ್ರು. ಯಾರು ನಾನು ಈಗ 5-6 ವರ್ಷ ಆಗಿ ಅದನ್ನು ಬಿಲ್ಡಿಂಗ್ ಓಪನ್ ಮಾಡಿ ಸಾಕಷ್ಟು 4-5 ವರ್ಷ ಅಲ್ಲಿ ನೀವು ಜನಗಳನ್ನ ಕುಂದು ಕರೆತೆ ವಿಚಾರ ಅಧಿಕಾರಿಗಳನ್ನ ಕರೆದು ಮಾತಾಡಿ ಎಲ್ಲ ಸಾಕಷ್ಟು ಜನ ನಾವು ನೋಡಿದ್ದೀವಿ. ತಿರ್ಗಿ ಅದನ್ನೇ ಟೇಪ್ ಕಟ್ ಮಾಡಿದ್ದಾರೆ ಅಂತ ಅವರೇ ಹೇಳ್ಕೊಂಡು ನಗ್ತಾಯಿದ್ರು. ಅದಕ್ಕೆ ನಾನಿವತ್ತು ನೀವು ಕೇಳಿಕ್ಕೆ ನಾನು ಹೇಳ್ತಾಯಿದ್ದೀನಿ, ನಾನು 2020ರಲ್ಲಿ 20 ಸೆಪ್ಟೆಂಬರಲ್ಲಿ ನಾನು ನೋಡು ಸ್ಟೋನು ಅಲ್ಲಿ ಓಪನ್ ಮಾಡಿ ಬಿಲ್ಡಿಂಗು BBMP ಇದರಲ್ಲಿ ಬಿಲ್ಡಿಂಗ್ ಕಟ್ಟಿಸಿ ಆ ಭಾಗದಲ್ಲಿ ಸಾಕಷ್ಟು ಜನ ನಮಗೆ ನಾನಿದ್ದಾಗ ಕೇಳ್ತಿದ್ರು, 15-20 ವರ್ಷದಿಂದ ಇಲ್ಲಿ ಯಾರೂ ಮಾಡಿರಲ್ಲ ಸರ್, ಇಲ್ಲೊಂದು ಕಚೇರಿ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನು ಕಚೇರಿ ಮಾಡಿ ಅದನ್ನು ಓಪನ್ ಮಾಡಿ ಅದನ್ನು ಸಾಕಷ್ಟು ಒಂದು 4 ವರ್ಷ ಅಲ್ಲೇ 3 ವರ್ಷ ನಾನು ಅಲ್ಲೇ ಕೆಲಸ ಮಾಡಿ ಬಂದರೂ ಕೂಡ ನೆನ್ನೆ ಅದೇ ಬಿಲ್ಡಿಂಗ್ನ ಹೋಗಿಬಿಟ್ಟು ಟೇಪ್ ಕಟ್ ಮಾಡಿದ್ದಾರೆ. ಟೇಪ್ ಕಟ್ ಮಾಡಿ ಅದನ್ನು ನೆನ್ನೆ ಆ ವಯ್ಯಾರ ನೋಡ್ಬೇಕಾಯ್ತು. ನೆನ್ನೆ ಜನ ಹೇಳಿ ನಗ್ತಾಯಿದ್ರು. ಮುಂದೆ ಹೊರಟು ಹಿಂದೆ ಜನಗಳು ನಗ್ತಾವ್ರೆ ಇವು ಮಾಡೋ ಕೆಲಸಗಳಿಗೆ. ಯಾರಾನ ಹಳೆ ಬಿಲ್ಡಿಂಗ್ನ ಅದನ್ನು ಆಲ್ರೆಡಿ ಕೆಲಸ ನಡೀತಾ 4 ವರ್ಷದಿಂದ ಅದನ್ನೇ ಇನ್ನೊಂದ್ಸಲಿ ಟೇಪ್ ಕಟ್ ಮಾಡಿ ಅದನ್ನು ಏನು ಮ್ಯಾಲೆ ಇದನ್ನು ಹೂವು ಹಾಕ್ಸ್ಕೊಂಡು, ಯಾಕೆಂದರೆ ನಾವು ಹಿಂದೆ ಅದೆಲ್ಲ ಮಾಡಿದ್ದೀನಿ. ಇವಾಗ ನೋಡಿ ಅಲ್ಲಿ ಪಕ್ಕದಲ್ಲೇ ನಾನು ಯಾವಾಗ ಓಪನ್ ಮಾಡಿದ್ದೀನಿ, ಏನು ಕೆಲಸ ನಡೀತಾ ಇದೆ ಅವೆಲ್ಲ ನಿಮ್ಮ ಪಕ್ಕದಲ್ಲೇ ಆತಲ್ಲ ತೋರಿಸಿ ಸ್ವಲ್ಪ ಗೊತ್ತಾಗ್ತದೆ. ಜನಗಳಿಗೆಲ್ಲ ಗೊತ್ತು. ಸುಮಾರು ಸಾವಿರಾರು ಜನ ನನಗೆ ನನ್ನಿಂದ ಫೋನ್ ಮಾಡ್ತಾನೆ ಅವರೇ, ಇಂಥ ಬಾಳಿ ಕ್ಷೇತ್ರದ ನಡೀತದೆ, ಎಲ್ಲೋಗಿತ್ತು ಅವತ್ತಿನಿಂದ ಅದನ್ನ ಈಗ ಅವರೇ ಇದ್ರಲ್ಲ 30-25 ವರ್ಷದಿಂದ. ಹಿಂದೆ ಅವ್ರು ಯಾರೋ ಒಬ್ಬರು 3 ಸರಿ ಇದ್ದರು, ಇಲ್ಲಿ 2 ಸರಿ ಇದ್ನಲ್ಲ, ಏನು ಯಾಕೆ ಮಾಡೋಕ್ಕಾಗಿರಲಿಲ್ಲ? ನಾನು ಮಾಡಿದ್ದು ಇನ್ನೊಂದು ಸಲ. ನಾನು ಯಾವುದ್ಯಾವುದು ಈ ಕ್ಷೇತ್ರದಲ್ಲಿ ತಂದು ಪೂಜೆ ಮಾಡಿ ಕೆಲಸ ನಡೀತದಲ್ಲ ಅದನ್ನೇ ಹೋಗಿ ಪೂಜೆ ಮಾಡೋದು. ಅವರಿಗೆ ಪಟಾಕಿ ಸೌಂಡ್ ಡೈಲಿ ಬರಬೇಕು. ಪಾಪ ಕರೆಕ್ಟ್ ನಾನು ನೆನ್ನೆ ಹೇಳಿದೆ, ಒಬ್ಬ 50,000 ಇದ್ರೆ ಬಂದು ಪೂಜೆ ಮಾಡ್ಬೇಕಂತೆ ಕಾಂಟ್ರಾಕ್ಟ್. BWSS ಹೇಳ್ತಾರೆ, ನಮಗೆ ಯಾವತ್ತು ನಾವು ಜೀವಮಾನದಾಗ ನಾವು ನೋಡಿ, ನಾವು 10 ವರ್ಷ 15 ವರ್ಷ ಸರ್ವಿಸ್ ಆಗಿದೆ, ಎಲ್ಲೂ ಈ ಥರ ಮಾಡಿರಲಿಲ್ಲ. ಅದು ನಮ್ಮನ್ನು ಕರೆದು 50,000 ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆ ಕಾಂಟ್ರಾಕ್ಟು ಅವನು ಅಲ್ಲೇ 10,000 ರೂಪಾಯಿ ಹಾರಗಳು, ಶಾಲು, ಹಣ್ಣಿನ ಬುಟ್ಟಿ ಇವಕ್ಕೆ ಎಲ್ಲ ಈ ಕ್ಷೇತ್ರದಲ್ಲಿ ಇದು ನಡೀತಾ ಇದೆ. ಇದನ್ನು ನಾನು ಇವತ್ತು ಈ ಕ್ಷೇತ್ರದ ನಾನು ಮೊನ್ನೆ ಹೇಳಿದ್ದೀನಿ ಎಲ್ಲ ಕೆಲವು ವಿಚಾರ. ಈ ಕ್ಷೇತ್ರದಲ್ಲಿ ಏನೇನು ನಡೀತದೆ ಅವೆಲ್ಲ ಗಮನಿಸ್ತಾ ಇದ್ದಾರೆ. ಅದು ಇದು ನೋಡ್ಬೇಕಾಯ್ತು ವಯ್ಯಾರ. ಆ ವಯ್ಯಾರ ನೋಡ್ಕೊಂಡು ನೆನ್ನೆ ಆಗ್ತಿದ್ದು ನೋಡಿದರೆ ಅದನ್ನು ನಾವು ಜನ ತೀರ್ಮಾನ ಮಾಡ್ಕೊಂತಾರೆ ಬಿಡು, ನಾವೇ ಯಾಕೆ ಹೇಳ್ಬೇಕು, ಇಷ್ಟಕ್ಕೆ ನಿಂತದ್ದು. ಸರಿ ಹೇಳಿ, ಈಗ ಪುರಸಭೆಯಲ್ಲಿ ಖಾತೆಗಳು ಈಗಾಗಲೇ ಸರ್ಕಾರ ಖಾತೆಗಳು ಮಾಡಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು, ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರ್ತದೆ. 3-4 ವರ್ಷದ ಹಿಂದೆ ಇರಬೇಕು ಹಂಗೆ ಹಿಂಗೆ ಅಂತ ಏನೋ ಅಧಿಕಾರಿಗಳು ಹೇಳ್ತಾರೆ. ಹೌದು, ಬೆಳಗ್ಗೆ ನನ್ನ ಕಚೇರಿಗೆ ಬಂದಿದ್ದರು ಜನ. ಸುಮಾರು 5-6 ವರ್ಷ ಹಿಂದುದು ಟ್ಯಾಕ್ಸ್ ಕಟ್ಟಿ ಅಂತ ಅಲ್ಲಿ ಆಫೀಸಲ್ಲಿ ಪುರಸಭೆ ಅಧಿಕಾರಿಗಳು ಕೇಳ್ತಾವ್ರಂತೆ. ಅದಕ್ಕೆ ನಾನು ಕೇಳಿದ್ದೀನಿ ಮೊನ್ನೆ, ಯಾವಾಗ ಅದು ನಾನು ಇದನ್ನು ಪುರಸಭೆನ ಅಪ್ಗ್ರೇಡ್ ಆಗಿದ್ದು 22-23 ಅದೆಲ್ಲ ಅಪ್ಗ್ರೇಡ್ ಆಗಿದ್ದು, ಆರ್ಡ್ರ್ ಆಗಿದ್ದು 23, 24, 25 2 ವರ್ಷದ ಮಾತ್ರ ಅವರು ಈ ನನ್ನ ಪುರಸಭೆ ಕ್ಷೇತ್ರದ ಮತದಾರ ಬಂಧುಗಳನ್ನ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನಾದ್ರೂ 3, 4, 5 ವರ್ಷದ ಯಾರಾದ್ರೂ ಅವ್ರು ಟ್ಯಾಕ್ಸ್ ಅಧಿಕಾರಿಗಳೇನೋ ಕೇಳಿದರೆ ತಕ್ಷಣ ನಾನು ಕಾಂಟ್ಯಾಕ್ಟ್ ಮಾಡಿ. ನಾನು ಅವರಿಗೆ ಇವಾಗ ನಾನು ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ, ನೀವು 2 ವರ್ಷದ ಮಾತ್ರ ತಾಮಕ್ಕು. ನೀವು ಸುಮ್ಮನೆ ಯಾರೋ ನಿಮ್ಮ ರೆವಿನ್ಯೂ ಆಫೀಸರ್ಗಳು, ನಿಮ್ಮ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು ಹೋಗಿಬಿಟ್ಟು ನೀವೇನಾರ 4 ವರ್ಷದ್ದು 5 ವರ್ಷದ್ದು ಕೊಡು ಅಂತ ಹೇಳಿದರೆ ಯಾರು ಕೊಡಬೇಡಿ. ನೀವೇನಿದ್ರು 2 ವರ್ಷ 23, 24, 25 ಈ ಕರೆಂಟ್ ಇಯರ್ದು ಇವು 2 ವರ್ಷದ ಮಾತ್ರ ಟ್ಯಾಕ್ಸು ಏನಾದ್ರು ಫಿಕ್ಸ್ ಮಾಡ್ತಾರೆ. ನೀವು ಬೇರೆ ಥರ ಏನಾರ ವಸೂಲಿಗಳು ಏನಾರ ಇದ್ದರೆ ತಕ್ಷಣ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ನಿಮ್ಮ ಮುಖೇನ ನಿಮ್ಗೆ ಅವ್ರು ಹೇಳೋಕ್ಕೆ ಮತದಾರ ಬಂಧುಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಾನು ಅಲ್ಲಿರೋ CEO ನಾನು ಪುರಸಭೆ ಅಧಿಕಾರಿ ಯಾರೋ ಹೊಸದಾಗಿ ಬಂದಿದ್ದಾರೆ ಅವರಿಗೆ ನಾನು ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಜನಗಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. 2 ವರ್ಷದ ಮಾತ್ರ ನೀವು ಕಟ್ಸ್ಕೊಳ್ಬೇಕು. ಏನು ಸರ್ಕಾರ ಈಗ ಮಾನ್ಯ ಕಂದಾಯ ಮಂತ್ರಿಗಳು ಆರ್ಡ್ರ್ ಮಾಡಿದ್ದಾರೆ, ಅದ್ರ ಪ್ರಕಾರ 2 ವರ್ಷದ ಏನದೋ ಅದನ್ನು ಮಾತ್ರ ಕಟ್ಸ್ಕೊಬೇಕು. ನೀವು ಅರಿಯರ್ಸು ಅವಾಗೆಲ್ಲ ಪುರಸಭೆ ಆಗಿರಲಿಲ್ಲ, ಪಂಚಾಯಿತಿ ಇತ್ತು. ಪುರಸಭೆ ಆಗಿಂದ ಈಚೆಗೆ ನೀವು ಟ್ಯಾಕ್ಸ್ ತಗೊಳ್ಬೇಕು, ಅದು ತಗೊಳ್ಳಿ ಅಂತ ನಾನು ಮಾನ್ಯ ಇವ್ರಿಗೆ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೀನಿ. ಥ್ಯಾಂಕ್ ಯು.